ಶಾಸಕ ಶ್ರೀ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ಫ್ಲವರ್ ಶೋ ಆರಂಭವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿವಿಧ ತಳಿಯ ಹೂಗಳಿಂದ ಲಾಲ್ಬಾಗ್ನ ಗಾಜಿನ ಮನೆ ಭಾರಿ ತುಂಬ ಚೆನ್ನಾಗಿ ಕಂಗೊಳಿಸ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡಬಹುದು. ನಾವು ಗಾಜಿನ ಮನೆಯ ಒಳಗಡೆ ಬರ್ತಾ ಇದ್ದ ಹಾಗೇನೆ ಇಲ್ಲಿ ಕಾಣಿಸುವಂಥದ್ದು ಗಂಗರ ಗತವೈಭವ, ಗಂಗರ ಆಳ್ವಿಕೆಯ ಕಾಲದಲ್ಲಿರುವಂತಹ ಈ ಒಂದು ನಾಗೇಶ್ವರ ಟೆಂಪಲ್, ಬೇಗೂರು ನಾಗೇಶ್ವರ ಟೆಂಪಲ್ ಅನ್ನು ನಾವಿಲ್ಲಿ ಕಾಣಬಹುದು. ಇದು ಈ ಬಾರಿಯ ಆಕರ್ಷಣೆಯ ಕೇಂದ್ರಬಿಂದು ಅಂತ ಹೇಳ್ಬೋದು. ಅದರ ಮುಂಭಾಗದಲ್ಲಿ ವಿವಿಧ ಹೂಗಳನ್ನು ಕೂಡ ನಾವು ನೋಡಬಹುದು. ಬೇರೆ ಬೇರೆ ರಾಜ್ಯದ, ಬೇರೆ ಬೇರೆ ದೇಶದ ಹೂಗಳನ್ನು ಕೂಡ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು. ಅಂದರೆ ಜರ್ಬೇರಾ ಇರಬಹುದು ಅಥವಾ ಪೆಂಟಾಸ್ ಇರಬಹುದು, ಜೊತೆಗೆ ಜರೇನಿಯಂ ಇರಬಹುದು. ಇದೇ ಅಂದರೆ ಬೇರೆ ಬೇರೆ ನಾವು ಅಪರೂಪದ ಹೂವುಗಳನ್ನು ಗಾಜಿನ ಮನೆಯಲ್ಲಿ ಈ ಬಾರಿಯ ಫ್ಲವರ್ ಶೋದಲ್ಲಿ ಕಣ್ತುಂಬಿಕೊಳ್ಳಬಹುದು. ಪ್ರತಿ ವರ್ಷವೂ ಕೂಡ ಸ್ವಾತಂತ್ರ್ಯೋತ್ಸವ ಅಂತಂದ್ರೆ ಅಲ್ಲಿ ವಿಶೇಷವಾಗಿ ಏನಾದರೂ ಒಂದು ಥೀಮನ್ನು ಇಟ್ಟುಕೊಂಡು ಮಾಡುವಂತಹ ಫ್ಲವರ್ ಶೋ ಈ ಬಾರಿಯೂ ಕೂಡ ವಿಶೇಷವಾಗಿ ನಮಗೆ ಕಾಣಿಸ್ತಾ ಇದೆ. ನಮ್ಮ ಜೊತೆಗೆ ಲಾಲ್ಬಾಗ್ನ ಜಂಟಿ ನಿರ್ದೇಶಕರಾಗಿರುವಂತಹ ಜಗದೀಶ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬಾರಿಯ ವಿಶೇಷತೆ ಏನು ಈ ಸಲ ಫ್ಲವರ್ ಶೋಗೆ ಅಂತ? ತಮಗೆಲ್ಲ ತಿಳಿದಿರುವ ಹಾಗೆ ಈ ಒಂದು ಐತಿಹಾಸಿಕ ಗಾಜಿನ ಮನೆ ಮತ್ತು ಲಾಲ್ಬಾಗ್ನಲ್ಲಿ ಲಾಲ್ಬಾಗ್ ಆಕ್ಚುಲಿ ಸುಮಾರು 100 ಪ್ರದರ್ಶನಗಳಿಗೆ ಸಾಕ್ಷಿಯಾಗಿದೆ. ಇದುವರೆಗೆ 219 ಫಲಪುಷ್ಪ ಪ್ರದರ್ಶನಗಳು ನಿರಂತರವಾಗಿ ಜರುಗಿದೆ. ಕಳೆದ 15 ಶೋಗಳನ್ನ ಈ ನಾಡು ಮತ್ತು ರಾಷ್ಟ್ರಕ್ಕೆ ಅಪರಿಮಿತ ಕೊಡುಗೆಯನ್ನು ನೀಡಿದಂಥ ದಾರ್ಶನಿಕರ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದೇ ಪ್ರಪ್ರಥಮ ಬಾರಿಗೆ ಈ ಒಂದು ಭರತಖಂಡ ಅಥವಾ ನಮ್ಮ ನಾಡಿಗೆ ವಿಶೇಷವಾಗಿ ಒಂದು ಅಪರಿಮಿತ ಕೊಡುಗೆಯನ್ನು ನೀಡಿದಂಥ ಹಲವು ಅರಸು ಮನೆತನಗಳು ನಮಗೆ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗಂಗರು ಮತ್ತು ಕದಂಬರು ಏಕಕಾಲದಲ್ಲಿ ಕನ್ನಡ ನಾಡಿಗೆ ಭದ್ರ ಬುನಾದಿಯನ್ನು ಹಾಕ್ತವರು. ಅದರಲ್ಲೂ ವಿಶೇಷವಾಗಿ ಗಂಗರು ಸುಮಾರು 7 ಶತಮಾನಗಳ ಸುದೀರ್ಘ ಕಾಲಘಟ್ಟವನ್ನು ನಮ್ಮ ಕನ್ನಡ ನಾಡಿಗೆ ಆಳಿ ಅವರು ನೀಡಿರ್ತಕ್ಕಂಥ ಕೊಡುಗೆ ಶಿಲ್ಪಕಲೆ, ವಾಸ್ತುಶಿಲ್ಪ, ಕೃಷಿ, ಹೀಗೆ ಸಮಗ್ರವಾಗಿ ನೀಡಿರ್ತಕ್ಕಂಥ ಕೊಡುಗೆಯನ್ನು ಗೌರವಪೂರ್ವಕವಾಗಿ ಸ್ಮರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿ ಗಂಗಾ ಸಾಮ್ರಾಜ್ಯ ವೈಭವ ಅಂತಕ್ಕಂಥ ಪರಿಕಲ್ಪನೆಯಡಿ 12 ದಿವಸಗಳ ಪ್ರದರ್ಶನವನ್ನು ನಾವು ಆಯೋಜನೆ ಮಾಡಿದ್ವಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಈ ಪ್ರದರ್ಶನ ಆಗಸ್ಟ್ 6ರಿಂದ 17ನೇ ತಾರೀಕುವರೆಗೆ 12 ದಿವಸಗಳ ಕಾಲ ನಡೆಯುತ್ತೆ. ಪ್ರತಿ ದಿವಸ ಬೆಳಗ್ಗೆ 6ರಿಂದ ಸಂಜೆ 6:30 ತನಕ ಮುಕ್ತವಾಗಿ ಸಾರ್ವಜನಿಕರಿಗೆ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಮತ್ತು ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದೆ. ಸರ್ವರು ಕೂಡ ಈ ಪ್ರದರ್ಶನದ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಇಲಾಖೆಯ ಕೋರಿಕೆಯಾಗಿದೆ. ಈ ಒಂದು ಪ್ರದರ್ಶನಕ್ಕೆ ಒಟ್ಟಾರೆ 36 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನು ನಾವು ಬಳಸಿದ್ದೇವೆ. ಇದರಲ್ಲಿ ಬಹುತೇಕ ಸುಮಾರು 20 ಲಕ್ಷಕ್ಕೂ ಅಧಿಕ ಹೂಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಿದಂಥವು. ಅದಕ್ಕೆ ಇನ್ನುಳಿದ ಹೂಗಳು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಹೀಗೆ 4 ರಾಜ್ಯಗಳಿಂದ ಬಂದಿದೆ. ಅದರ ಜೊತೆಗೆ ಈ ಒಂದು ಗಾಜಿನ ಮನೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾವಣರಾಯ ಬಸದಿಯ ಪ್ರತಿಕೃತಿಗೆ ನಾವು ಕೆಲವು ವಿದೇಶಿ ಹೂಗಳನ್ನು ತಂದಿದ್ದೇವೆ. ಸುಮಾರು 5 ದೇಶಗಳಿಂದ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ, ಥಾಯ್ಲ್ಯಾಂಡು, ಕೀನಿಯಾ, ಈ ದೇಶಗಳಿಂದ ಹಾಲೆಂಡು ಹೂಗಳು ಬಂದಿದೆ. ಅದನ್ನು ನಾವು ಅದಕ್ಕೆ ಬಳಸಿದ್ದೇವೆ. ಮತ್ತು ಅದನ್ನು ಹೊರತುಪಡಿಸಿದರೆ ಸುಮಾರು 170ಕ್ಕೂ ವೈವಿಧ್ಯಮಯವಾದಂಥ ಬಗೆ ಬಗೆಯ ಹೂಗಳ ಆಕರ್ಷಣೆ ಈ ಬಾರಿಯ ಒಂದು ವಿಶೇಷ ಅಂತ ಹೇಳ್ಬೋದು. ಧನ್ಯವಾದ. ಒಂದು ಕಡೆ ಬೇಗೂರು ನಾಗೇಶ್ವರ ದೇವಾಲಯ, ಇದರ ಹಿಂದುಗಡೆ ನಾವು ನೋಡಿದ್ರೆ ಅಲ್ಲಿ ಚಾಮುಂಡರಾಯ ಬಸದಿಯನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಇಂದಿನಿಂದ ಸುಮಾರು 12 ದಿನಗಳ ಕಾಲ ಈ ಒಂದು ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಪುಷ್ಪ ಪ್ರಿಯರು ಕಣ್ತುಂಬಿಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಕೂಡ ತೋಟಗಾರಿಕಾ ಇಲಾಖೆಯವರು ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆಗೆ ಮಮತಾ ಮರಥಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.